ಕಾಬೂಲ್ ದ್ರಾಕ್ಷಿ ಕಾಶ್ಮೀರಿ ಕೇಸರಿ ತಂದು ಕೊಡುವೆ ಕೇಳೆ ನನ್ ಬಂಗಾರಿ. ಕಾಬೂಲ್ ದ್ರಾಕ್ಷಿ ಕಾಶ್ಮೀರಿ ಕೇಸರಿ ತಂದು ಕೊಡುವೆ ಕೇಳೆ ನನ್ ಬಂಗಾರಿ. ಎಸ್ ಸರ್, ನಾವು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಸರ್. ನಿಮ್ಮ ಫಸ್ಟ್ ಕ್ವಶನ್ಗೆ ಸರ್ 1 ಸೆಕೆಂಡ್. ಈಗ ತ್ರಿವೇಣಿಯವರ ಕಾದಂಬರಿಗಳೆಲ್ಲ ಹೆಣ್ಣಿನ ಭಾವನೆಗಳ ಬಗ್ಗೆ ಮತ್ತು ಭಾವನೆಗಳ ಮೇಲೆ ಆಗುವಂಥ ಆಘಾತಗಳ ಬಗ್ಗೆ ಯಾಕೆ ಸರಪಂಚ ಇರ್ಬೋದು, ಬೆಳ್ಳಿಮೋಡ ಇರ್ಬೋದು ಮತ್ತು ಹೂವಣ್ಣು, ಈ ಕಥೆನೂ ಅದೇ ಥರ ಇರುತ್ತೆ. ತ್ರಿವೇಣಿಯವರು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬರೆದಿದ್ದಾರೆ ಸರ್. ಅದರಲ್ಲಿ 2 ಕಾದಂಬರಿಗಳು ಅವರು ಲವ್ ಸ್ಟೋರೀಸ್ ಬರೆದಿರೋದು. ಎಲ್ಲರೂ ಅನ್ಕೋತಾರೆ ಅವ್ರದ್ದು ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರಿವೇಣಿಯವರು ಬರೆದಿರೋದೆಲ್ಲ ಅದೇ ಅನ್ನೋ ಥರ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ 2 ಕಾದಂಬರಿಗಳು, ಒಂದು ವಸಂತಗಾನ ಮತ್ತು ಇನ್ನೊಂದು ಬಾನು ಬೆಳಗಿತ್ತು. ಇವೆರಡೇ ಕಾದಂಬರಿ ಪ್ಯೂರ್ ಲವ್ನ ತೊಗೊಂಬಂದಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಇದು ಮಿಕ್ಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಕಣ್ಣಿಗೆ ಬಿದ್ದಿದ್ದೀವಿ ಇದು. ಸೊ ನೀವು ಬೆಳ್ಳಿ ಮೋಡ ಅಥವಾ ಹೂವಣ್ಣು ಆ ಥರದ್ದೇನಿರುತ್ತೆ ಆ ಥರದ್ದು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇದು ಪ್ಯೂರ್ ಫಾರ್ಮ್ ಆಫ್ ಲವ್ ಸರ್. ಇದು ತ್ರಿವೇಣಿಯವ್ರದ್ದು ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ಆ್ಯಕ್ಚುಲಿ ಇವೆರಡೂ ಕೂಡ ಇದು ವಸಂತಗಾನ ಮತ್ತು ಬಾನು ಬೆಳಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾರ ಕಣ್ಗೂ ಬಿದ್ದಿರಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡೋಕ್ಕೆ ಅಂತ ಹೊರಟಿದ್ರು ಅನ್ನೋದು ಒಂದು ಕೇಳ್ಪಟ್ಟಿದ್ದೀನಿ. ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದಷ್ಟೇ. ಬಟ್ ಆವಾಗ ಇದು ಹೊಸ ಬೆಳಕುನೋ ಯಾವುದೋ ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಬಿಟ್ಟರು ಅನ್ನೋ ಥರದ್ದು. ಸೊ ಲಕ್ಕಿಲಿ ಆ ತಾಯಿದು ಕಾದಂಬರಿ ನಮಗೆ ಸಿಕ್ತು, ನಾವು ಮಾಡಿದ್ವಿ. ಇಂಡಿಯಾ ಪಾಕಿಸ್ತಾನದ ಕಥೆನಲ್ಲಿ ಯುದ್ಧದ ಸನ್ನಿವೇಶಗಳನ್ನು ತೋರಿಸ್ಕೊಂಡಿದ್ದಾರೆ ಸರ್. ಆ್ಯಕ್ಚುಲಿ ವಸಂತಗಾನ ಬರೆದಿದ್ದು ಆಲ್ಮೋಸ್ಟ್ 50s-60sನಲ್ಲಿ ಸರ್. ಸೊ 1970sನಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಅಂದರೆ ಬಾಂಗ್ಲಾ ಇಂಡಿಯಾ ವಾರ್ ಆಗುತ್ತೆ. ಅದನ್ನ ಒಂದು ಟ್ವಿಸ್ಟ್ಗೆ ತೊಗೊಂಬರ್ಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ತೊಗೊಂಬಂದ್ವಿ. ಇದು ಪ್ಯೂರ್ಲಿ ನಮ್ಮ ಸ್ಕ್ರೀನ್ ಪ್ಲೇ. ಮತ್ತು ನಿಮ್ಮ ಇದಕ್ಕೆ ಎಷ್ಟು ಬದಲಾಯಿಸ್ಕೊಂಡಿದೆ ಸರ್? ಆ್ಯಸ್ ಪರ್ ಅವ್ರದ್ದು ಅಗ್ರಿಮೆಂಟ್ ಪ್ರಕಾರನೇ, ಅಂದರೆ ತ್ರಿವೇಣಿಯವ್ರ ಮಗಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾಗ್ಲೇ ಅವ್ರಿಗೆ ಹೇಳಿದ್ವಿ, ಅಂದರೆ 1970s ತೊಗೊಂಬರ್ತೀವಿ ಮತ್ತು ಒಂದಷ್ಟು ಬದಲಾವಣೆಗಳು ಮಾಡ್ಕೋತೀವಿ ಅಂತ ಅಂದ್ಕೊಂಡು, ಎಲ್ಲೂ ಸೋಲ್ ಆಫ್ ಕತೆ ಹೋಗ್ದಂಗೆ ಅಥರದ್ದು ಆತ್ಮನ ಎಲ್ಲೂ ತೆಗಿದಂಗೆ ಕೆಲವು ಬದಲಾವಣೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಸರ್. ಲೋಹಿತ್ ಸರ್, ನಿಮಗೆ ಪ್ರಶ್ನೆ ಪ್ಲೀಸ್. ಈ ನಾವೆಲ್ಸ್ ಇಂದ ಸಿನಿಮಾ ರೂಪಕ್ಕೆ ಬರೋದು ತುಂಬಾ ಸಿನಿಮಾಗಳು ಹಿಟ್ ಆಗಿದೆ, ಕೆಲವು ನಿಲ್ಲಕ್ಕೆ ಆಗಿರಲಿಲ್ಲ. ಈಗಿನ ತಲೆಮಾರಿಗೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರಾ ಸರ್? ಓದೋದು ಕಡಿಮೆ ಆಗ್ತಾ ಇದೆ. ಬಟ್ ಏನಕ್ಕೆ ಅಂದರೆ ಈಗ ಆ್ಯಸ್ ಯು ನೋ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಮೀಡಿಯಾ ಅಂದರೆ ಎವ್ರಿ ಒನ್ ವರ್ ವಾಚಿಂಗ್ TV. ಮುಂಚೆ ಆದರೆ ಅದೇ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ಥರ ಇತ್ತು. ಬುಕ್ ಓದೋದು ಒಂದು ಹವ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಣ ಸರ್? ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೂಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್ ಈಗ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಒಂದು 4-5 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು. ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಈಸ್ ದ ಮೇನ್ ಥಿಂಗ್. ಇವಾಗಲೂ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬ ಓದ್ತಾರೆ. ಈಸ್ ಆಲ್ಸೋ ಎ ವೆರಿ ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ ನಾನು ಕೇಳ್ಪಟ್ಟೆ. ನಮ್ಮ ಮಂಜು ಸ್ವರಾಜ್ ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ ನೀವು ಹೇಳ್ದಂಗೆ. ದಟ್ ಈಸ್ ವಾಟ್ ದ ಆನ್ಸರ್ ಸರ್. ಸರ್ ಈಗ 1970 ಅದೊಂದು ರೀಕ್ರಿಯೇಟ್ ಮಾಡಬೇಕಲ್ಲ ಸರ್, ಪ್ರಿಪ್ರೇಷನ್ ಆಗಿತ್ತು ಡೈರೆಕ್ಟರ್. ಅಂದರೆ ನಿಮ್ಮ ಡೈಲಾಗ್ಸ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅದು ಹೇಗೆ ತುಂಬ ಚಾಲೆಂಜಿಂಗ್ ಇತ್ತ ಹೇಗೆ ಅಂತ? ಸರ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇತ್ತು. ಅದು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆನೇ ಚಾಲೆಂಜಿಂಗು. ಒಂದು ಲಕ್ಕಿಲಿ ಏನಂತ ಅಂದರೆ, ಮೂಲ ಕತೆ ನಡೆಯೋದು ಮೈಸೂರು ಪ್ರಾಂತ್ಯದಲ್ಲೇ. ಇನ್ನೂ ಒಂದು ಸ್ವಲ್ಪ ರೆಟ್ರೋ ಸ್ಟೈಲ್ ಉಳಿಸ್ಕೊಂಡಿರೋದು ಮೈಸೂರು ಒಂದೇನೆ. ಅಲ್ಲಿ ತುಂಬ ಒಳ್ಳೆ ಮನೆ ಸಿಕ್ತು ನಮಗೆ. ಹತ್ತತ್ರ 100 ಎಷ್ಟು ವರ್ಷ ಸರ್? 1932ರಲ್ಲಿ ಕಟ್ಟಿರುವಂಥ ಒಂದು ಮನೆ ಸಿಕ್ತು. ಆಮೇಲೆ ಗೊತ್ತಿರುತ್ತಲ್ಲ ಸರ್, ಮೈಸೂರಿನಲ್ಲಿ ಒಂದಷ್ಟು ಪಳೆವಳಿಕೆಗಳಿದ್ದಾವೆ ಆ್ಯಕ್ಚುಲಿ. ಅದು ಡೈಲಾಗ್ಸಲ್ಲಿ ಹೇಳಿದ್ರಿ. ಡೈಲಾಗ್ಸ್ ಆ್ಯಕ್ಚುಲಿ ನಮ್ಗೆ ಹೆಲ್ಪ್ ಮಾಡಿದ್ದೇನೆ 1960s-ಇಂದ 1970s ಸಿನಿಮಾಗಳನ್ನ ತುಂಬ ಅಬ್ಸರ್ವ್ ಮಾಡಿದ್ವಿ. ಅವತ್ತೊಂದು ದಿನಕ್ಕೆ ಹೇಗೆ ಕನ್ನಡ ಬಳಸ್ಕೊತಾ ಇದ್ರು ಪ್ರತಿಯೊಂದು ಪದಗಳು ಅಂತ ಅಂದ್ಬಿಟ್ಟು. ಸೊ ಅವೆಲ್ಲನೂ ಕಂಪ್ಲೀಟು ಟೇಬಲ್ ವರ್ಕ್ ಮಾಡಿದ್ವಿ ಸರ್, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸು. ಹಾಗೆ ನೋಡಿದ್ರೆ ಆ್ಯಕ್ಚುಲಿ ರಂಜಿತ್ ಅವರು ಕಾಸ್ಟ್ಯೂಮ್ ಮಾಡಿದ್ದು ಫಸ್ಟ್ ಟೈಮ್ ಅವರು ಮಾಡಿದ್ದು. ಈ ಥರದೊಂದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ ಅವ್ರಿಗೆ ರೆಟ್ರೋ ಕ್ರಿಯೇಟ್ ಮಾಡೋಕ್ಕೆ. ಆಮೇಲೆ ನಾವು ಯಾವಾಗ ಇದನ್ನ ತೊಗೊಂಡ್ವಿ, ಪ್ರತಿಯೊಂದು ಲೈಕ್ ಇನ್ಕ್ಲೂಡಿಂಗ್ ಕಾಲುಂಗ್ರದಿಂದ ಹಿಡಿದು, ತಾಲಿಯಿಂದ ಹಿಡಿದು, ಇವ್ರು ಹಾಕೋ ಹೀರೋ ಸರ್ ಹಾಕೋ ಬಟ್ಟೆಗಳಿಂದ ಹಿಡಿದು, ಕಾಲರಿಂದ ಹಿಡಿದು, ಆಮೇಲೆ ತುಂಬ ಜನ ನಾವು ಅನ್ಕೋತೀವಿ ಆ್ಯಕ್ಚುಲಿ ರೆಟ್ರೋ ಅಂದ ತಕ್ಷಣ ದೊಡ್ಡ ಕಾಲರ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ 1970s ಇರಲಿಲ್ಲ ಸರ್. ಆ್ಯಕ್ಚುಲಿ ಅವೆಲ್ಲನೂ
ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ವಿ ನಾವು ಆ್ಯಕ್ಚುಲಿ. ಆಮೇಲೆ ಅವರು ಇಂಗ್ಲೀಷ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ ಈ ಸಿನಿಮಾದಲ್ಲಿ. ಅಲ್ಲಿ ಅವ್ರು ಯೂಸ್ ಮಾಡೋ ಸೂಟು ಅದಕ್ಕೆ ಎಷ್ಟು ಬಟನ್ಸ್ ಇತ್ತು ಅಂತ ಕೂಡ ಸ್ಟಡಿ ಮಾಡಿದ್ವಿ ಆ್ಯಕ್ಚುಲಿ. ಯಾಕಂದರೆ ಇವಾಗ 2 ಬಟನ್ ಇದೆ, ಆವಾಗ ಬೇರೆ ಥರ ಇತ್ತು. ಆ ಥರದ್ದೆಲ್ಲನೂ ಪ್ರಿಪ್ರೇಷನ್ಸ್ ಆಗಿತ್ತು. ಮೋರ್ ಓವರ್ ಇದಕ್ಕೆ ನಿಜವಾಗ್ಲೂ ಬೆಂಬಲವಾಗಿ ನಿಂತ್ಕೊಂಡಿದ್ದು ಪ್ರೊಡ್ಯೂಸರೇ. ಯಾಕಂತಂದರೆ ಒಂದು ರೆಟ್ರೋ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಆಬ್ವಿಯಸ್ಲಿ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಯಾಕಂತಂದರೆ ನಿಮಗೆ ರೆಟ್ರೋ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ಬರೀ ಲೊಕ್ಯಾಲಿಟಿ ಇದು ಮಾತ್ರ ಆಗಲ್ಲ. ಇವತ್ತೊಂದು ಜನಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ರೋಡ್ಸಲ್ಲಿ, ಈ ಥರದ್ದೆಲ್ಲ ಇರುತ್ತೆ. ಆ ಥರ ಚಾಲೆಂಜ್ ಎಲೆಕ್ಟ್ರಿಕ್ ಕೇಬಲ್ಸು, ಆಮೇಲೆ ಸ್ಕ್ಯಾನರ್ಸ್ಗಳು, ಆಮೇಲೆ ನಿಮಗೆ ಗೋಡೆ ಮೇಲಿರೋ ಭಿತ್ತಿ ಚಿತ್ರಗಳು ಇವೆಲ್ಲ ಇರುತ್ತೆ. ಆಮೇಲೆ ನಾವಲ್ಲಿ ಮಹಾರಾಜ ಕಾಲೇಜು, ಆಮೇಲೆ ಹಾಸ್ಪಿಟಲ್ಸ್ ಈ ಥರದ್ದೆಲ್ಲನೂ ಚೂಸ್ ಮಾಡಿದ್ವಿ ಆ್ಯಕ್ಚುಲಿ ಅಲ್ಲಿ. ಈಗ ನೀವೇನು ಹಾಸ್ಪಿಟಲ್ ನೋಡಿದ್ರೋ ಅದು ಕಂಪ್ಲೀಟ್ ಸೆಟ್ಟು ಸರ್ ಅದು ಆ್ಯಕ್ಚುಲಿ. ಸೊ ಆ ಥರದ್ದೊಂದು ಸೆಟ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ದಟ್ ಡೆಫಿನೆಟ್ಲಿ ಗೋಸ್ ಟು ಪ್ರೊಡ್ಯೂಸರ್. ಯಾಕಂದರೆ ಆ ಕ್ರೆಡಿಟ್ ಕಂಪ್ಲೀಟ್ ಅವ್ರಿಗೆ ಹೋಗಬೇಕು. ಯಾಕಂದರೆ ನಾವು ಅದೊಂದು ಪಾಳು ಬಿದ್ದಿದ್ದೊಂದು ಬಂಗ್ಲೆ, ಅದು ಆ ಬಂಗ್ಲೆನ ನಾವು ತಗೊಂಡು ಕಂಪ್ಲೀಟ್ ಹಾಸ್ಪಿಟಲ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಅದನ್ನ ತಗೊಬಂದು. ಆಮೇಲೆ ಆರ್ಟ್ ಡೈರೆಕ್ಟರ್ಗೆ ಆ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಅವತ್ತೊಂದು ದಿನಕ್ಕೆ ಸ್ಟ್ರೆಚಸ್ಸಿಂದ ಹಿಡಿದು ಪ್ರತಿಯೊಂದು ಬೇರೆ ಥರ ಇತ್ತು. ಅದನ್ನೆಲ್ಲ ಸೋರ್ಸ್ ಮಾಡಿ ಅವರು ತೊಗೊಂಬಂದರು ಇದೆಲ್ಲನೂ. ಆಮೇಲೆ ಭಾಷೆ ಮೇಲೆ ಆಬ್ವಿಯಸ್ಲಿ ಅಜಯ್ ಸರ್ಗೆ ಅದೊಂದು ಹಿಡ್ತಾ ಇತ್ತು ಆ್ಯಕ್ಚುಲಿ ಕನ್ನಡದ್ದು. ಇವ್ರಿಗೆ ಪರಿ ಅಂತ ಒಂದು ಹುಡುಗಿ ಇದ್ದಾರೆ, ಅವರು ಕಂಪ್ಲೀಟು ಒಂದೊಂದು ಪದಗಳನ್ನು ಎಲ್ಲೂ ಮಿಸ್ ಆಗಬಾರ್ದು. ಯಾಕಂದರೆ ನಮ್ಮ ಕಂಡು ಕಾಣದೇ ಇರೋ ಥರ ಇಂಗ್ಲೀಷ್ ಇಣ್ಕೋದಾಗಲಿ ಬೇರೆ ಥರ ಇಣ್ಕೋದಾಗಲಿ ಆಗಿರುತ್ತೆ ಆ್ಯಕ್ಚುಲಿ. ಅದೆಲ್ಲ ಇದು ಮಾಡಿದ್ವಿ. ಸೊ ಓವರ್ ಆಲ್ ಟೀಮ್ ಕೆಲಸ ಸರ್ ಇದು ಆ್ಯಕ್ಚುಲಿ, ಬಂದಲ್ಲ ಓವರ್ ಆಲ್ ಟೀಮ್ ಕೆಲಸ ಸರ್. ಒಟ್ಟಾರೆ 63 ದಿನ ಶೂಟಿಂಗ್ ಆಗಿದೆ ಸರ್. ಸರ್, ಈಗ ನೀವು ಹೇಳಿದ್ರಿ 1970s ಅದ್ರ ಜೊತೆಗೆ ಕಾದಂಬರಿ ಆಧಾರಿತ ಚಿತ್ರ ಅಂತ ಹೇಳ್ಬಿಟ್ಟು, ಆ ಒಂದು ಆಗಿನ ಭಾಷಾ ಶೈಲಿಯೇ ಬೇರೆ, ಈಗಿನ ಮಾತನಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷು ಕನ್ನಡ ಎರಡು ಮಿಕ್ಸ್ ಮಾಡ್ತಾರೆ. ಬಟ್ ಅವ್ರಿಗೆ ಅಂದರೆ ಇದಕ್ಕಿಂತ ಮುಂಚೆ ಕನ್ನಡದ ನಟಿಯರಿಗೆ ಯಾರಿಗಾದ್ರೂ ಅಪ್ರೋಚ್ ಮಾಡಿದ್ರೆ ಅಥವಾ ಅವ್ರಿಗೆ ಫಸ್ಟ್ ಅಪ್ರೋಚ್ ಮಾಡಿದ್ದ ಅಂತ? ಯಾಕಂತಂದರೆ ಭಾಷೆಯಲ್ಲಾಗಿರ್ಬೋದು, ಡೈಲಾಗ್ ಡೆಲಿವರಿಯಲ್ಲಾಗಿರ್ಬೋದು, ಯಾರೊಬ್ಬರು ಡಬ್ಬಿಂಗ್ ಹೇಳಿದ್ರು ಕೂಡ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಅದೊಂದು ಅರ್ಥ ಆಗಬೇಕಾಗುತ್ತೆ, ಆ ಪ್ರೊನೌನ್ಸಿಯೇಷನ್ ಅನ್ನೋದು ಪ್ರಾಪರಾಗಿ ಬರಬೇಕಾಗುತ್ತೆ. ಹಿಂಗಿತ್ತು ನಿಮ್ಮ ಸೆಲೆಕ್ಷನ್ ಹೀರೋಯಿನ್ ಒಂದು ವಿಚಾರದಲ್ಲಿ ಅಂತ? ಸರ್ ಆ್ಯಕ್ಚುಲಿ ಹೀರೋ ಸೆಲೆಕ್ಟ್ ಆಗಿಬಿಟ್ರು ಸರ್. ನಾವು ಫಸ್ಟ್ ಅಂದ್ಕೊಂಡ ತಕ್ಷಣ ಅಜಯ್ ಸರ್ ಅಂದ್ಕೊಂಡ್ವಿ, ಅಜಯ್ ಸರ್ ಬಂದರು ಆ್ಯಕ್ಚುಲಿ. ಬಟ್ ಹೀರೋಯಿನ್ಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ವಿ ಸರ್. ಅಂದರೆ ನಾವು ಫಸ್ಟು ಕನ್ನಡದಲ್ಲೇನೇ ತುಂಬ ಜನನ ನೋಡಿದ್ದು. ನೀವು ನಂಬ್ತಿರೋ ಬಿಡ್ತಿರೋ 40 to 45 ಜನ ಹೀರೋಯಿನ್ನ ಸೋರ್ಸ್ ಮಾಡಿರೋದು ಸರ್ ಆ್ಯಕ್ಚುಲಿ. ನಮಗೆ ಯಾವುದೋ ಒಂದು ರೀಲ್ನಲ್ಲಿ ಇವ್ರು ನೋಡಿದ್ವಿ ನಾವು ಆ್ಯಕ್ಚುಲಿ. ನಮಗೆ ಒಂದು ಬೇಕಾಗಿದ್ದು ಏನಂದರೆ ಆ ಹೀರೋಯಿನ್ ಸಿಕ್ಕಾಪಟ್ಟೆ ಮುದ್ದಾಗಿರಬೇಕು. ಎರಡನೇದು ಬ್ರಾಹ್ಮಣ್ ಕುಟುಂಬಕ್ಕೆ ಹೋಲಿಕೆ ಬರಬೇಕು ಆ ಮುಖ. ಮೂರನೇದು ಆ ರೆಟ್ರೋ ಮುಖ ಇದಾಗಬೇಕು. ಸೊ ಅದನ್ನ ನಾವು ತುಂಬ ಕನ್ನಡ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ನನ್ನ ಆಲ್ಮೋಸ್ಟ್ ಬಹುತೇಕ ನನ್ನ ಸಿನಿಮಾದಲ್ಲಿ ಕನ್ನಡ ಹೀರೋಯಿನ್ಸೇ ಇರೋದು. ಸೊ ಇದರಲ್ಲಿ ನಾವು ತುಂಬ ಜನನ ಟ್ರೈ ಮಾಡಿದ್ವಿ. ಕೊನೆಗೆ ಸಿಗದೇ ಇರೋ ಪಕ್ಷದಲ್ಲಿ ಕೊನೆಗೆ ಹೇಗಾಗೋಯ್ತು ಅಂದರೆ ನಾನು ಪ್ರೊಡ್ಯೂಸರು ರಸ್ತೆಯಲ್ಲಿ ಹೋಗೋರ್ನೆಲ್ಲ ಇದು ಮಾಡ್ತಾಯಿದ್ವಿ ಆ್ಯಕ್ಚುಲಿ. ಇವ್ರನ್ನ ಮಾಡ್ಬೋದಾ ಹೀರೋಯಿನ್ನು, ಇವ್ರನ್ನ ನೋಡ್ಬೋದಾ ಅನ್ನೋ ಥರದ್ದೆಲ್ಲ. ಫೈನಲಿ ಒಂದು ರೀಲಲ್ಲಿ ನೋಡಿದ್ವಿ ಅವ್ರನ್ನ. ಆಮೇಲೆ ಕರ್ಕೊಬಂದಾದ್ಮೇಲೆ ಸುಮ್ಮನೆ ಹಿಂಗೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿದಲ್ಲ ಸರ್. ಫಸ್ಟ್ ಅವ್ರನ್ನ ಕರೆಸಿ ಮಾತಾಡಿ ಬ್ಯಾಂಗ್ಳೂರಿಗೆ. ಸೊ ಅವರು ಮಾಡ್ಬೋದಾ ಇದನ್ನ ಅನ್ನೋದೆಲ್ಲ ನಾವು ಒಂದು ಸ್ವಲ್ಪ ಇದು ಮಾಡಿ, ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಇವ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳುತ್ತೆ ಆ ಥರದ್ದೆಲ್ಲ ನಾನು. ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತು ಸರ್ ಆ ವಿಷಯದಲ್ಲಿ, ಹೀರೋಯಿನ್ನ ಆ ಹಂತಕ್ಕೆ ತೊಗೊಂಬರೋಕ್ಕೆ. ಆಮೇಲೆ ಇವರು ಏನು ಕಡಿಮೆ ಇಲ್ಲ ಆ್ಯಕ್ಚುಲಿ. ಕೂತಿದ್ರೆ, ಊಟ ಮಾಡ್ತಿದ್ರೆ, ಮಲಗಿದ್ರೆ ಎಲ್ಲ ನಮ್ಮ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆ್ಯಕ್ಚುಲಿ. ಸೊ ಹಾಗೆ ಹೀರೋಯಿನ್ನು ಅಂದರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಮ್ಗೆ ಸಿಗದೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ಬರ್ಸ್ಕೊಂಬಿಟ್ಟಿರುತ್ತೆ ಸರ್, ಇವರು ಹೀರೋ ಇವ್ರು ಹೀರೋಯಿನ್ ಅಂತ ಅಂದ್ಬಿಟ್ಟು. ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ ದುರ್ಬಿನ್ ಹಾಕ್ಕೊಂಡು. ಅದಕ್ಕೆ ಗೊತ್ತಿರುತ್ತೆ ಸರ್ ಯಾರು ಬೇಕು ನನಗೆ ಇದಕ್ಕೆ ಅಂತ. ಅದು ಆಯ್ಕೆ ಮಾಡ್ಕೊತು ನಮಗಿಬ್ಬರು ಸಿಕ್ಕಿದ್ರು ಸರ್. ಅಜಯ್ ಸರ್, ಇಲ್ಲಿ ಈ ಕೃಷ್ಣ ಲೀಲಾ, ಕೃಷ್ಣನ್ ಲವ್ ಸ್ಟೋರಿ, ತಾಜ್ ಮಹಲ್ ಈ ಎಲ್ಲ ಚಿತ್ರಗಳಲ್ಲೂ ಪ್ರೀತಿನೇ ಜೀವಾಳ ಆಗಿತ್ತು. ಈ ಸಲನೂ ಲವ್ ನಿಮ್ಮ ಕೈ ಹಿಡಿಯುತ್ತಾ? ಅದರಲ್ಲಿ ಪ್ರೀತಿ ಜೀವಾಳ ಆಗಿತ್ತು, ಇದರಲ್ಲೂ ಪ್ರೀತಿನೇ ಜೀವಾಳ. ನಿಮಗಿರೋ ಪ್ರಶ್ನೆ ನನಗೂ ಅದೇ ಇರೋ ಪ್ರಶ್ನೆ. ಈಗ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದನೂ ಕೈ ಹಿಡೀಲಿ, ಇದು ಒಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ, ಇನ್ನೊಂದು ಮೈಲಿಗಲ್ಲಾಗಲಿ ಅಂತಲೇ ಆಸೆ ಪಡ್ತಾನೆ. ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿನೇ ಕೆಲಸ ಮಾಡಿದ್ದೀನಿ. ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದು ಪ್ರಶ್ನೆ, ನನಗೂ ಪ್ರಶ್ನೆನೇ ಅದು. ಯಾವಾಗಲೂ ರಿಲೀಸ್ ದಿನವೇ ಅದ್ರ ಉತ್ತರ ಸಿಗೋದು. ಆಗುತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ನುಡಿಯೋದು ಕಷ್ಟ ಆಗ್ಬಿಡುತ್ತೆ. ಅದೃಷ್ಟ ಎಲ್ಲಿಂದ ಎಲ್ಲಿಗಾದರೂ ತೊಗೊಂಡೋಗ್ಬೋದು, ಅಲ್ಲಿಗೆ ಇರ್ಬೋದು. ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ, ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದ್ಬಿಟ್ಟು ನನ್ನ ಕರಿಯರ್ ಇದರಿಂದ ಖಂಡಿತ ಇಳಿಯಲ್ಲ, ಅದಕ್ಕೆ ಧಕ್ಕೆ ಅಂತೂ ಬರಲ್ಲ, ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ. ಅಷ್ಟು ನಂಬಿಕೆ ನನಗೆ, ಅಷ್ಟು ಗ್ಯಾರಂಟಿ ಕೊಡಬಲ್ಲೆ.
ಈ ಎಷ್ಟು ಮಟ್ಟಕ್ಕೆ ಕೈ ಹಿಡಿಯುತ್ತೆ? ಡೈರೆಕ್ಟರ್ ಅವ್ರಿಗೆ ಒಂದು ಪ್ರಶ್ನೆ, ಇಲ್ಲಿ 2 ಪ್ರಶ್ನೆಗಳಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾ ನಿರ್ಮಾಣ ಮಾಡೋದೇ ಬಿಗ್ಗೆಸ್ಟ್ ರಿಸ್ಕ್. ಅದು ಆ ರಿಸ್ಕಿಗೆ ತಾವು ಕೈ ಹಾಕಿದ್ದೀರಾ. 2ನೇದು 50ರ ದಶಕ 2025 ಸುಮಾರು ಒಂದು 5 ದಶಕಗಳಿಗಿಂತಲೂ ಅಲ್ಲೊಂದು ಗ್ಯಾಪ್ ಇದೆ. ಬಿಗ್ಗೆಸ್ಟ್ ಡಿಸ್ಕನೆಕ್ಟ್ ಇದೆ ಅಲ್ಲಿ. ಅವತ್ತಿನ ಭಾವನೆ ಬೇರೆ, ಇವತ್ತಿನ ಭಾವನೆ ಬೇರೆ. ಅವತ್ತಿನ ಪ್ಯೂರ್ ಲವ್ವೇ ಬೇರೆ, ಇವತ್ತಿನ ಅಬ್ಯೂಸ್ ಆಫ್ ಲವ್ವೇ ಬೇರೆ. ಅವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ, ಇವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ. ಅವತ್ತಿದ್ದು ರಂಗಭೂಮಿ ಸಿನಿಮಾ ನಾಟಕ ಬಿಟ್ಬಿಟ್ರೆ ಇವತ್ತು OTT. ಸೊ ಇವತ್ತಿನ ಜನ್ರೇಷನ್ಗೆ ಈ ರಿಲೇಟ್ ಆಗಬೇಕಲ್ಲ, ಈ ಕಂಟೆಂಟ್ ರಿಲೇಟ್ ಆಗಬೇಕಲ್ಲ. ಸೊ ಆ ಒಂದು ಚಾಲೆಂಜನ್ನು ಯಾವ ರೀತಿ ನೀವು ನಿಭಾಯಿಸಿದ್ರಿ ಅಂತಕ್ಕಂಥದ್ದು, ಅಂದರೆ ಅವತ್ತಿನ ಕಂಟೆಂಟ್ ಇವತ್ತಿನ ಜನ್ರೇಷನ್ಗೆ ರಿಲೇಟ್ ಆಗುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರ್ ಆ್ಯಕ್ಚುಲಿ ಈ ಪ್ರಶ್ನೆ ಡೈರೆಕ್ಟ್ರಿಗಲ್ಲ ಸರ್, ಇದು ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತು ಸರ್, ನಾವು ಏನೇನೋ ಪ್ರಾಜೆಕ್ಟ್ನ ಪಿಚ್ ಮಾಡ್ತಿರ್ತೀವಿ. ಆ್ಯಕ್ಚುಲಿ ನಮಗೊಂದು ಇರುತ್ತೆ, ನಾವು ಈ ಥರ ತೋರಿಸ್ಬೇಕು, ನಾವು ಈ ಥರ ಡೈರೆಕ್ಟ್ ಮಾಡಬೇಕು ಅನ್ನೋ ಥರದ್ದೆಲ್ಲ. ನೀವು ಪ್ರೊಡ್ಯೂಸರ್ ಕೇಳಬೇಕು, ಇದು ಅವ್ರು ಪಿಚ್ ಮಾಡಿದ್ರಲ್ಲ, ನಿಮ್ಗೆ ಹೆಂಗೆ ಧೈರ್ಯ ಬಂತು ಈ ಸಿನಿಮಾ ಮಾಡೋಕ್ಕೆ ಅಂತ ಅಂದ್ಕೊಂಡು. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಡೆಫಿನೆಟ್ಲಿ ಅದು ಪ್ರೊಡ್ಯೂಸರ್ ಆನ್ಸರ್ ಮಾಡಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಡೈರೆಕ್ಟರ್ ಅಂದಮೇಲೆ ನಾವು ಎಲ್ಲ ಥರ ಪ್ರಾಜೆಕ್ಟ್ಸ್ನ ಸರ್, ಎಲ್ಲ ಡೈರೆಕ್ಟರ್ಗಳಿಗೂ ಆಸೆ ಇದ್ದಂಗೆ ನನಗೂ ಇರುತ್ತೆ ಸರ್. ಆ್ಯಕ್ಚುಲಿ ಏನೋ ಒಂದು ಹೊಸದು ಮಾಡಬೇಕು, ಏನೋ ಒಂದು ಹೊಸ ಥರ ತೋರಿಸ್ಬೇಕು, ನನ್ನ ಗುರುತಿಸ್ಕೋಬೇಕು, ನಾನು ಶಾಣೆ ಹಿಡಿಬೇಕು ಅನ್ನೋ ಥರದ್ದೆಲ್ಲ ಇರುತ್ತೆ. ಸೊ ನಾವು ತೊಗೊಂಡು ಹೋಗಿ ಪ್ರೊಡ್ಯೂಸರ್ ಹತ್ರ ಇಟ್ಟಾಗ ಅವ್ರು ಹೆಂಗೆ ಧೈರ್ಯ ಮಾಡಿದ್ರು ಅನ್ನೋದು ಅವ್ರು ಹೇಳ್ಬೇಕು ಆ್ಯಕ್ಚುಲಿ. 2ನೇ ಪ್ರಶ್ನೆ ಇವತ್ತಿಗೆ ರಿಲೇಟ್ ಆಗುತ್ತಾ ಅನ್ನೋ ಥರದ್ದು. ಸರ್ ಕೆಲವು ವಿಷಯಗಳಿರುತ್ತೆ ಸರ್, ಇವತ್ತಲ್ಲ ಸರ್, ಇನ್ನೂ 100 ವರ್ಷ ಹೋದ್ರೂ ಪ್ರೀತಿನೇ ಸ್ವಲ್ಪ ಬದಲಾವಣೆಗಳಾಗಿರ್ಬೋದು ಆ್ಯಕ್ಚುಲಿ. ಹಾಗಂತ ಅಂದ್ಬಿಟ್ಟು ಪ್ಯೂರ್ ಲವ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. 2ನೇದೇನಂತಂದರೆ, ಈ ಕತೆ ನಾವು ಆಯ್ಕೆ ಮಾಡಿಕೊಂಡಾಗ ಒಂದು ನಮ್ಗೆ ಅನಿಸಿದ್ದು, ನೀವು ಹೆಂಗೆ ಕೇಳಿದ್ರೋ ಇದೇ ಥರ ನಮಗೆ ಒಂದಷ್ಟು ಪ್ರಶ್ನೆಗಳು ಬಂತು ನಾವು ಡಿಸ್ಕಷನ್ಸಲ್ಲಿ ಕೂತಿದ್ದಾಗ. ಗುರು ಹಿಂಗಿತ್ತು ಪ್ರೀತಿ, ಅವಾಗ ನಾವು ಯಾಕೆ ಹಿಂಗೆ ಬದುಕ್ತಾ ಇಲ್ಲ ಅಂತ ತೋರಿಸೋಣ ಅನ್ನೋದನ್ನು ಒಂದು ಬಂತು. ಆಮೇಲೆ ಒಂದು ಸರ್, ಲವ್ ಸ್ಟೋರೀಸ್ಗೆ ಯಾವತ್ತೂ ಸಾವಿಲ್ಲ ಸರ್. ನೀವು ಯಾರಾದ್ರು ತೋರಿಸ್ತಾ ಇದ್ದೀರಾ ಅನ್ನೋದಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಅದು ಹೇಗೆ ತೋರಿಸ್ತೀರಾ. ಸೊ ನಮಗೆ ಮೋಸ್ಟ್ ಚಾಲೆಂಜ್ ಅನಿಸಿದ್ದು ನೀವು ಹೇಳ್ದಂಗೆ 50-60ನೇ 1950s 60s ಕಾದಂಬರಿ ಹೆಂಗೆ ಇವತ್ತಿಗೆ ಅಡಾಪ್ಟ್ ಮಾಡಿದ್ರಿ ಅಂತ ಅಂದ್ಕೊಂಡು ಪ್ರಾಮಾಣಿಕವಾಗ್ಲೂ ಅವತ್ತಿನ ಕತೆನ ಇವತ್ತಿಗೆ ಅಡಾಪ್ಟ್ ಮಾಡಿದ್ವಿ ಸರ್. ಅದ್ರ ಮೇಲೆ ಸಿಕ್ಕಾಬಟ್ಟೆ ಗ್ರೌಂಡ್ ವರ್ಕ್ಗಳಾಯ್ತು ಆ್ಯಕ್ಚುಲಿ. ಇವತ್ತು ಹೆಂಗೆ ಕನೆಕ್ಟ್ ಆಗ್ತಾರೆ ಅದು ಆ ಥರದ್ದೆಲ್ಲ. ಸೊ ಅವತ್ತೊಂದೇ ಕತೆ ಆಗಿದ್ರು ನಾನು ಮಾಡಿರೋದು ಇವತ್ತಿನ ಪ್ರೇಕ್ಷಕರುಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್. ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಅದೇ ಪ್ರೊಡ್ಯೂಸರ್ ಆನ್ಸರ್ ಮಾಡ್ತಾರೆ, ಹೆಂಗೆ ಧೈರ್ಯ ಮಾಡಿದ್ರಿ ನೀವು. ಮುಂಚೆ ಎಲ್ಲ ಅಂದರೆ ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಿದ್ರು, ಜೊತೆಗೆ ಕೆಲಸ ಮಾಡುವಂತಹ ಸಹನಟರು ಕೂಡ ಇಂಪಾರ್ಟೆಂಟ್ ಆಗಿರ್ತಿದ್ರು. ಅದು ಫಾರ್ ಎಕ್ಸಾಂಪಲ್ ನಾನು ನರಸಿಂಹರಾಜು ಸರಿಂದ ತೊಗೊಳ್ತೀನಿ. ಅದು ಆಯಾ ಕಾಲಘಟ್ಟಕ್ಕೆ ಬಂದಂಗೆ ಇತ್ತೀಚೆಗೆ ಕೊನೆಗೆ ಹೇಗಾಯ್ತಂದರೆ, ರಂಗಾಯಣರಿಗೂ ಡೇಟು ಸಿಕ್ಕರೆ ಮಾತ್ರ ಹೀರೋ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಪಾಯಿಂಟ್ ಬಂತು. ಅದ್ರ ಜೊತೆ ಚಿಕ್ಕಣ್ಣರಿಗೂ ಕೂಡ ಬಂತು ಇತ್ತೀಚೆಗೆ. ಅಂದರೆ ನಾನು ನಿಮ್ಮ ಸಿನಿಮಾಗಳನ್ನ ನೋಡ್ತಿರೋದ್ರಿಂದ ನೀವು ತುಂಬ ಬ್ಯುಸಿಯಾಗಿದ್ದೀರಿ, ಭಾಳಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊತಿದ್ದೀರಿ. ಸೊ ಈ ಸರಳ ಸುಬ್ಬರಾವ್ ಸಿನಿಮಾಗೆ ನೀವು ಕೊಟ್ಟಂಥ ಡೇಟ್ಸ್ ಎಷ್ಟು ದಿನ ಆಗಿತ್ತು, ಎಷ್ಟು ಡೇಟ್ಸ್ ಕ್ಯಾನ್ಸಲ್ ಆಯಿತು, ಎಷ್ಟು ಸಿನಿಮಾಗಳನ್ನ ಮಾಡಿದ್ರಿ, ಎಷ್ಟು ದುಡ್ಡು ಮಾಡಿದ್ರಿ ಅಂತ? ಇಲ್ಲ, ತುಂಬ ದಿನ ನಾನು ವರ್ಕ್ ಮಾಡಲಿಲ್ಲ ಇದರಲ್ಲಿ. ಒಂದು 6 ದಿನ ಅನಿಸುತ್ತೆ ಟೋಟಲಾಗಿ ನಾನು ವರ್ಕ್ ಮಾಡಿ. 6ರಿಂದ 7 ದಿನ ಇರಬೇಕು, ಒಂದು ಕಡಿಮೆನೇ ಗೊತ್ತಿಲ್ಲ. ಅದೇ 6ರಿಂದ 7 ದಿನ ಅಷ್ಟೇ. ಡೇಟ್ ಕ್ಲಾಶ್ ಆಗೋದು ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಅದನ್ನು ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯಿತು ಈ ಸಿನಿಮಾ. ನನಗೆ ಈ ಸಿನಿಮಾ ಮಾಡಲೇಬೇಕು ಅಂತಿತ್ತು. ನನಗೆ ಮಂಜು ಸಾರು ಕತೆ ಹೇಳಿದಾಗ, ಲೋಹಿತ್ ಸಾರು ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ. ಅಂದರೆ ಇದರಲ್ಲಿ ಆ್ಯಕ್ಟ್ ಮಾಡಿದವ್ರು ಎಲ್ಲರೂ ಅದನ್ನೇ ಹೇಳ್ತಾರೆ ಅನಿಸುತ್ತೆ. ಅಂದರೆ ಅದಷ್ಟು ಕುತೂಹಲವಾಗಿದೆ. ಅಂದರೆ ಈ ಥರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬೋದು. ಹಾಗಾಗಿ ಖಂಡಿತ ಯಾರೂ ಈ ಸಿನಿಮಾನ ಬಿಡಲ್ಲ ಅನಿಸುತ್ತೆ ಈ ಕತೆ ಕೇಳಿದಾಗ. ನಾನು ಕೂಡ ಆ ನಿಟ್ಟಿನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಅದೇ ಅನಿಸುತ್ತೆ, ಎಷ್ಟು ಡೇಟ್ ಕ್ಲಾಶ್ ಆಯಿತು, ಎಷ್ಟು ಬ್ಯುಸಿ ಆಗಿತ್ತು ಅಂತ. ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯಿತು. ನಾನು ತುಂಬ ಬ್ಯುಸಿ ಏನಿಲ್ಲ, ಎಲ್ಲೋ ಒಂದೊಂದು ಸಿನಿಮಾ ಮಾಡ್ತಿದ್ದೀವಿ, ನಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಬ್ಯುಸಿ ಇದ್ದಾರೆ ಅಂತ 15 ದಿನ ಮನೇಲೇ ಕೂತಿರ್ತೀವಿ ಕೆಲವು ಟೈಮ್, ಇಡೀ ತಿಂಗಳೇನು ವರ್ಕ್ ಮಾಡೇ ಇರಲ್ಲ. ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಬ್ಯುಸಿ ಇದ್ದಾರೆ ಅನಿಸುತ್ತೆ. ನಾವು ಬ್ಯುಸಿ ಥರ ಆ್ಯಕ್ಟು ಮಾಡ್ತೀವಿ ಒಂದೊಂದಷ್ಟು, ಹಾಗಿದ್ದೀವಿ ಅನ್ನೋ ಥರ. ಪ್ರತಿಯೊಂದು ದಶಕಗಳು 50, 60, 70 ದಶಕಗಳು ಸಿನಿಮಾಗಳು ಮೇಕಿಂಗ್ ಅಂದರೆ ಆ ಶೈಲಿಗಳ ಬದಲಾಟ ಬಂದಿದೆ. ಹಳೆ ಚಿತ್ರಗಳು ನೋಡ್ತಾ ಇದ್ದಂತೆ
ಪ್ರತಿಯೊಂದು ದಶಕಕ್ಕೂ ಕೂಡ ಬದಲಾವಣೆ ಆಗಿದೆ. ಈ 70ರ ದಶಕದ ಸಿನಿಮಾಗಳು ಒಂದಷ್ಟು ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಒಂದು ಕಾಲಘಟ್ಟದ ಪಾತ್ರ ನಿಭಾಯಿಸಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿದೆ. ಅಂದರೆ ನೀವು ಕೇಳ್ತಿರೋ ಸಿನಿಮಾಗಳು ಮಾಡೋ ಶೈಲಿ ಬದಲಾಗಿದೆ ಅಥವಾ ಶೈಲಿನೂ ಬದಲಾಯ್ತವಲ್ಲ. ಒಳ್ಳೆಯ ಬ್ಲ್ಯಾಕ್ ಆ್ಯಂಡ್ ಸಿನಿಮಾ ನೋಡ್ತಾರೆ 50-60ರಲ್ಲಿ ಮೇಕಿಂಗ್ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ. 70ರಲ್ಲಿ ತುಂಬ ದೊಡ್ಡ ಸಿನಿಮಾಗಳೆಲ್ಲ ಬಂದಿದ್ದಾವೆ. ಆ ಒಂದು ದಶಕದ ಪಾತ್ರವನ್ನು ತಲೆಯಲ್ಲಿ ಇಟ್ಕೊಂಡು ಆಕ್ಟ್ ಮಾಡಬೇಕಾದ್ರೆ ನಿಮ್ಮ ಎಫರ್ಟ್ ಎಲ್ಲ ಹೇಗಿತ್ತು? ಮಂಜು ಸರ್ ಹೇಳ್ದಾಗೆ ಇದು ಪ್ರೀತಿ ಬದಲಾಗಲ್ಲ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆ್ಯಸ್ ಆ್ಯನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ. ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂ ಅಫ್ಕೋರ್ಸ್ ಅವ್ರ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ರಿಸ್ಪಾಗಿ ಈ ವಿಚಾರನ ಹೇಳ್ತಾ ಇದ್ದಾರೆ ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ ಇತ್ತು, ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂದಿತ್ತು. ಅಂದರೆ ರೀಲ್ ಎರಾನಲ್ಲಿ ಹೆಂಗಿರ್ತೈತೆ ಅಂದರೆ ನಮ್ಮ ಪ್ರಿಪರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇದೀವಿ ಅಂದರೆ 1 more ಟೇಕ್ ಹೋಗಬಾರ್ದು. ಅದು ಆ ಶಿಸ್ತು ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದು ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಲಾವಿದರಲ್ಲಿ. ಪ್ರಿಪ್ರೇಷನ್ ಮತ್ತು ಫಿಯರ್, ಭಯ ಅನ್ನೋದಿರುತ್ತಲ್ಲ. ಒಬ್ಬ ಡೈರೆಕ್ಟ್ರ್ ಬೈದ್ಬಿಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಏನು ಅಂದ್ಕೊಂಡ್ಬಿಡ್ತಾರೆ, ನಾಳೆ ದಿನ ನಾನು ಜಾಸ್ತಿ ಟೇಕ್ಸ್ ತೊಗೊಂಡ್ಬಿಟ್ರೆ ಕೆಲಸ ಸಿಗುತ್ತೋ ಇಲ್ವೋ ಅಂತ. ಅವತ್ತು ರೀಲ್ ತಿಂತಾನೆ ಗುರು ತೆಗೆದಾಕಿವ್ನ ಅಂತ ಇದ್ರು. ಸೊ ನಮಗೆ ಆ ಫಿಯರ್ ಅದು ಹಂಗೆ ಬಂದ್ಬಿಟ್ಟಿದೆ. ಆ ಪ್ರಿಪ್ರೇಷನ್ ಅದು ಅಳವಡಿಸ್ಕೊಂಡ್ಬಿಟ್ಟಿದೆ, ಬೈ ನೇಚರ್ ಆಗಿಬಿಟ್ಟಿದೆ. ಅದು ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಾಯಿದ್ದೀವಿ ಅದನ್ನು ನಾವು ತಿಳ್ಕೊಳ್ದೆ ಪ್ರಾಕ್ಟೀಸ್ ಮಾಡಿದೆ ಕ್ಯಾಮ್ರಾ ಮುಂದೆ ಬರಲ್ಲ. ಸೊ ಆ ಪ್ರಿಪರೇಷನ್ ವೈಸ್ ಹೋದರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅಣ್ಣವ್ರದ್ದು ಎರಡು ಕನಸು, ವಿಷ್ಣು ಸರ್ದು ಕೆಲವೊಂದು ಸಿನಿಮಾ, ಅನಂತನಾಗ್ ಸರ್ದು ಕೆಲವೊಂದು ಸಿನಿಮಾಗಳು, ಆಮೇಲೆ ನಮ್ಮ ತಂದೆಯದು ಹಳೆಯ ಆಲ್ಬಮ್ಗಳು, ಫೋಟೋಸ್ಗಳು, ಅದಕ್ಕೆ ನಾನು ಕಾಸ್ಟ್ಯೂಮ್ಸ್ ಹೋಲಿಕೆ ಆಗ್ತಾಯಿದೆ. ಈ ಥರದ್ದೆಲ್ಲ ಚಿಕ್ಕ ಪ್ರಿಪ್ರೇಷನ್ಸ್. ಅಂದರೆ ಒಂದಿನಕ್ಕೆ ಮುಗಿದಿಲ್ಲ ಅದು. ಯಾವತ್ತೋ ಒಂದಿನ ನಾಳೆ ಏನು ಸೀನ್ ಮಾಡ್ತಾಯಿದ್ದೀವಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲವೊಂದು ಸಲ ಅದು ಕಾಡ್ತಾ ಇರುತ್ತಲ್ಲ, ಅದು ಮತ್ತೊಂದು ಸಲ ಮೆಲ್ಕ್ ಹಾಕೋದು. ಅದು ಥ್ರೂ ಔಟ್ ಟಿಲ್ ದಿ ಲಾಸ್ಟ್ ಡೇವರೆಗೂ ಅದು ನಡೀತಾನೇ ಇತ್ತು, ಅದು ಪ್ರೊಸೆಸ್ ಮುಗಿದಿಲ್ಲ. ಬಟ್ ಅರ್ಧ ಕೆಲಸ ಇವ್ರ ಕಡೆಯಿಂದ ಆಗೋಗಿರುತ್ತೆ ಪ್ರಿಪ್ರೇಷನ್. ನಾವು ಜಸ್ಟ್ ಕಲಾವಿದ್ರ ಅದಕ್ಕೊಂದು ಚೂರು ಫ್ಲೇವರ್ ಆ್ಯಡ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಟೆಕ್ನಿಷಿಯನ್ಸ್, ಕಾಸ್ಟ್ಯೂಮ್ ಡಿಸೈನರ್ ಅರ್ಧ ಆ ಕಾಸ್ಟ್ಯೂಮ್ ಹಾಕೊಂಡು ಕೂಡಲೇ ಗೊತ್ತಿಲ್ಲದೇ ಸುಬ್ಬರಾವ್ ಅಂದರೆ ನಾನು ಇಷ್ಟು ಪ್ರಿಪೇರ್ ಆಗಿದ್ದರೆ ಆ ಬಟ್ಟೆ ಆ ಪರ್ಫೆಕ್ಷನ್ ಹಾಕೊಂಡ್ಮೇಲೆ ಇವ್ರು ಹೆಂಗೆ ಇರ್ತಾಯಿದ್ದು ಅಂದರೆ ನಮ್ಮ ರಂಜಿತ್ ಅವರು ವಾಚ್ ಈ ಕಡೆ ಡೈಲ್ ನೋಡೋದಿರುತ್ತೆ, ಈ ಕಡೆ ಅಲ್ಲ. ಮಾತಾಡ್ತಾ ಹಿಂಗೆ ತಿರುಗಿಸ್ಬಿಟ್ರೆ ಹಿಂದೆ ಇವರು ಬಾಡಿ ಗಾರ್ಡ್ ಥರ ನಿಂತಿರೋದು, ಅಜಯ್ ಸರ್ ಟರ್ನ್ ಯುವರ್ ವಾಚ್ ಲಿಟಲ್ ಅಂತ ಯಾವುದನ್ನ ಒಂದು ಬಟನ್ ಬಿಚ್ಬಿಟ್ಟು ಅದನ್ನು ಒಳಗಡೆ ಒಂದು ಗೋಲ್ಡ್ ಚಿನ್ನ ಹಾಕ್ಬಿಟ್ರೆ ಸರ್ ತೆಗೆದುಬಿಡಿ ಅದನ್ನ ಅಂತ ಆ ಥರ. ಸೊ ಅರ್ಧಕ್ಕರ್ಧ ಆ ಕಾಸ್ಟ್ಯೂಮ್ಸು, ಮೇಕಪ್ಪು, ಸೆಟ್ ವರ್ಕ್, ಆ ವಾತಾವರಣಕ್ಕೆ ನಾವು ಬೆಳಿಗ್ಗೆ ರೆಡಿಯಾಗಿ ಮೇಕಪ್ ಹಾಕ್ಕೊಂಡು ಬರ್ತಿದ್ದಂಗೆ ಗೊತ್ತಿಲ್ಲದೇ ನಮಗೆ ಪ್ರಿಪ್ರೇಷನ್ ಕೊಟ್ಬಿಡೋದಕ್ಕೆ. ಸೊ ಎಲ್ಲ ಆಯಾಮಿಂದ ಅಂದರೆ ನಮ್ಮ ಪ್ರಿಪರೇಷನ್ ಪ್ಲಸ್ ಅಟ್ಮಾಸ್ಫಿಯರ್ ಪ್ರಿಪರೇಷನ್ಸ್ ಹೆಲ್ಪ್ಡ್ ಮೀ. ಒಂದು ಕಾದಂಬರಿ ತಗೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಪಡ್ತೇವೆ? ಒಂದು ಪ್ರಿಂಟ್ ತಂದು ಕೊಟ್ಟರು. ನಾನು ಅದನ್ನು ಆಫೀಸಿಂದ ಮನೆ ತುಂಬ ಹತ್ತಿರ ಇತ್ತು. ಹೋಗೋಷ್ಟರಲ್ಲಿ ಒಂದು 2 ಪೇಜ್ ಓದ್ತೇನೆ ನಾನು ಕಾರಲ್ಲಿ ಕೂತ್ಕೊಂಡು. ವಿಷಯ ಇಂಟ್ರೆಸ್ಟ್ ಅಂದರೆ ಪಾತ್ರ ಇಮಿಡಿಯೇಟ್ಲಿ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟು ಸ್ವೀಟ್ ಆಗಿದ್ದಾರೆ. ಬಟ್ ನಾನು ಓದಿ ಡಿಸೈಡ್ ಮಾಡೋದಕ್ಕಿಂತ ನಮ್ಮ ತಾಯಿ ಕೊಟ್ಟೆ, ಅಮ್ಮ ಇದು ಓದು ಅಂತ. ಯಾಕೆ ಏನಂತ ಕೇಳಿದ್ರಿಲ್ಲ, ಓದ್ಬಿಟ್ಟು ಹೇಳಿದ್ರು ಅಂತ. ಅವ್ರು ರಾತ್ರಿ ಎಲ್ಲ ಕೂತ್ಕೊಂಡು ಪಾಪ ಓದ್ಬಿಟ್ಟು ಬೆಳಗ್ಗೆ ಹೇಳಿದ್ರು ಯಾಕೆ ಏನು ಹೇಳಿದ್ರೆ, ಇಲ್ಲ ಇದು ಸಿನಿಮಾ ಮಾಡಬೇಕಂತಿದ್ದಾರೆ ಯಾರೋ ಒಬ್ಬರು, ಕಥೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಸಿನಿಮಾ ಹೆಂಗಾಗುತ್ತೆ ಅಂತ ಹೇಳಿ ಪಾತ್ರ ನೋಡ್ಬಿಟ್ಟು ನಾನು ಮತ್ತೆ ಅದನ್ನು ಓದಿದೆ. ನನಗೂ ಇಷ್ಟ ಆಯಿತು. ಆಮೇಲೆ ಮಂಜು ಸರಿಗೆ ಮತ್ತು ಎಲ್ಲರೂ ಸರ್ ನಾರಾಯಣ ಸರ್ ಈಗ ನಿಮಗೆ ಯಾಕೆಂದರೆ ಆ ಥರ ಕಾಲಘಟ್ಟ ಸಿನಿಮಾ ಮಾಡಬೇಕಾದ್ರೆ ಯಾವ ನಿರ್ದೇಶಕ ನಿಮ್ಮ ತಲೆಯಲ್ಲಿ ಇದ್ರು, ಯಾಕೆಂದರೆ ಆ ಒಂದು ಕಾಲಘಟ್ಟಕ್ಕೆ ಬರೋದು ಯಾವುದೋ ಸಿನಿಮಾ ನೆನಪಾಗುತ್ತೆ, ಯಾವುದೋ ಒಂದು ಶಾರ್ಟ್ ಇಟ್ಟಾಗ ಯಾವುದೋ ಮೇಕಿಂಗ್ ಮಾಡ್ಬೇಕಾದ್ರೆ ಆ ಥರ ಒಂದು ತಲೆಗೆ ಬಂದಿದೆ ಯಾವುದು? ಸರ್ ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ಆ ಡೈರೆಕ್ಟರ್ಸ್ನೆಲ್ಲ ನಾವು ಹತ್ರಕ್ಕೂ ನಾವು ಟಚ್ಚು ಮಾಡೋಕ್ಕಾಗಲ್ಲ ಸರ್. ಆ್ಯಕ್ಚುಲಿ ಅವರು ಕೊಡ್ತಿದ್ದಿದ್ದೆಲ್ಲ ನಾನು ಸತ್ಯವಾಗಿ ಹೇಳ್ಬೇಕಂತಂದರೆ ಇನ್ನೂ ಆರ್ಟಿಸ್ಟ್ಗಳನ್ನ ಇವ್ರನ್ನ ನೋಡಿ ಈ ಥರದ್ದು ಮಾಡ್ಬೋದು ಅನ್ನೋ ಥರದ್ದು ಏನೋ ಒಂದು ಯೋಚನೆ ಮಾಡಿದ್ವಿ ಆ್ಯಕ್ಚುಲಿ. ಸರ್ ಆವತ್ತಿನ ಡೈರೆಕ್ಟರ್ಸ್ ಬಗ್ಗೆ
ಅಥವಾ ಅವ್ರನ್ನ ಕಂಪೇರ್ ಮಾಡ್ಕೊತೀನಿ ಅಥವಾ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಭಯ ಇದೆ ಸರ್ ಆ್ಯಕ್ಚುಲಿ. ಯಾಕಂದರೆ ನಾನು ಯಾರ್ದೋ ಒಂದು ಹೆಸರು ತೊಗೊಂಡೆ ಅಂತ ಅಂದರೆ ನಾನು ಅಟ್ಲೀಸ್ಟ್ ಒಂದು ಸಾಸಿವೆ ಕಾಳಷ್ಟಾದರೂ ಅವ್ರ ಹತ್ರಕ್ಕೆ ರೀಚ್ ಆಗಿರ್ಬೇಕು ಆ್ಯಕ್ಚುಲಿ. ಅಷ್ಟು ಯೋಗ್ಯತೆ ನನಗಿಲ್ಲ ಸರ್ ಆ್ಯಕ್ಚುಲಿ. ಒಂದು ನಾವು ಆರ್ಟಿಸ್ಟ್ಗಳನ್ನ ಅಬ್ಸರ್ವ್ ಮಾಡಿದ್ವಿ, ಅದನ್ನ ಅಜಯ್ ಸರ್ ಮತ್ತು ಮಿಶಾ ಅವರು ಮತ್ತು ಇಲ್ಲೆಲ್ಲ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಒಂದಷ್ಟು ಪ್ರಿಪ್ರೇಷನ್ಸ್ ಕೊಟ್ವಿ. ಅದ್ರ ಮೇಲೆ ಆ ಬೇಸ್ ಮೇಲೆ ಅದೇ ಹೇಳ್ದಂಗೆ ಸರ್ ಇವತ್ತೊಂದು ಟೆಕ್ನಾಲಜಿಗೆ ತರಬೇಕಿತ್ತು ಆ್ಯಕ್ಚುಲಿ ಸಿನಿಮಾನ, ಇವತ್ತೊಂದು ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕಿತ್ತು ಈ ಸಿನಿಮಾನ, ಜೊತೆಗೆ ಅವತ್ತೊಂದು ಎಸೆನ್ಸ್ ಇರಬೇಕಿತ್ತು. ಸೊ ಇದು ಹೆಂಗೆ ಅಂದರೆ ದೇಹ ಇವತ್ತೊಂದು, ಹೃದಯ ಅವತ್ತೊಂದು. ಸೊ 100% ಇಂಥ ನಿರ್ದೇಶಕನ್ನ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳೋಷ್ಟು ಯೋಗ್ಯತೆಯೂ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ ನನಗೆ. ಎರಡು ಕತೆ ತ್ರಿವೇಣಿ ಅವ್ರದ್ದು ಲವ್ ಸ್ಟೋರಿ ತೋರಿಸಿದ್ರು, ಒಂದು ಕತೆ ಮಾಡಿದ್ದೀರಿ, ಇದು ಇಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಕತೆ ಕೈ ಎತ್ಕೊಳ್ಳೋ ಅಂತ ಏನಾದ್ರು ಐಡಿಯಾ ಇದೆಯಾ? ಸರ್ ನೀವೇ ಫಸ್ಟೇ ಕ್ವಶನಲ್ಲಿ ಆನ್ಸರ್ ಕೇಳ್ಬಿಟ್ಟಿದ್ದೀರಾ. ಹಿಟ್ಟಾದಮೇಲೆ ಅಂತ ಹೇಳ್ತಾರೆ, ಹಿಟ್ಟಾದಮೇಲೆ ಯೋಚನೆ ಮಾಡೋಣ ಸರ್. ನನಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಆನ್ಸರು ಕ್ವಶನ್ ಆ್ಯಂಡ್ ಆನ್ಸರ್ ಎರಡೂ ನಿಮ್ಮ ಕಡೆಯಿಂದನೇ ಬಂತು. ಹಿಟ್ಟಾದಮೇಲೆ ನೋಡೋಣ ಸರ್, ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅದೇ ಸರ್ ಹಿಟ್ಟಾದಮೇಲೆ ಅಂತ ನೀವೇ ಹೇಳ್ಬಿಟ್ರಲ್ಲ ಸರ್, ನೋಡೋಣ ಸರ್. ನೀವೆಲ್ಲ ಸಹಕರಿಸಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟ್ರೈ. ಆ ಕತೆ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಬೇರೆ ಚಿತ್ರ ಮಾಡೋಕ್ಕೆ ಟ್ರೈ ಮಾಡೋಣ ಸರ್. ಸೊ ಬೇರೆ ಏನಾದರೂ ಸರ್ ಮೈಕ್ ಹಾಗೆ ಹೇಳಿದ್ರಿ, ಪಾತ್ರ ಮಾಡ್ಬೇಕಾದ್ರೆ ಅಪ್ಪನ ತುಂಬ ನೆನೆಸ್ಕೊಂಡಿಲ್ಲ ಅಂತ ಹೇಳಿದ್ರಿ. ಅಮ್ಮನ ಕತೆ ಕೊಡ್ರಿ ಓದೋದಕ್ಕೆ, ಅಮ್ಮ ಏನಂತ ಸಿನಿಮಾ ಮಾಡಿದ್ಮೇಲೆ ಕತೆ ಓದಿದ್ಮೇಲೆ ಏನು ಅಲ್ಲ, ಅವ್ರ ಸಿನಿಮಾದು ಏನು ತುಣುಕುಗಳು ನೋಡಿಲ್ಲ, ಅದು ಸಾಂಗ್ಸ್ ಮಾತ್ರ. ಹಾಂ ಹೌದು, ಮಾಡಿದ್ದೆ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದ್ದೀನಿ, ಖುಷಿಪಟ್ಟಿದ್ದಾರೆ. ಅವ್ರಿಗೆ ಯಾವಾಗಲೂ ಕೇಳ್ತಾ ಇರ್ತಾರೆ ಯಾವಾಗ ಬರ್ತಾ ಇದೆ ಸರಳ ಸುಬ್ಬರ, ಯಾವಾಗ ಬರ್ತಾ ಇದೆ ಅಂತ. ಈಗ ಟ್ರೈಲರ್ ನೋಡಿರ್ತಾರೆ ಇಷ್ಟೊತ್ತಿಗೆ, ಈಗ ಪ್ರೆಸ್ ಮೀಟ್ ಆದಮೇಲೆ ಕೇಳಬೇಕು ಅವ್ರ ಅಭಿಪ್ರಾಯ ಏನಿದೆ ಅಂತ. ನಾನು ಕುತೂಹಲ ಹಾಗೆ ಹೇಳ್ತೀನಿ ಎಲ್ಲನೂ, ಅಂದರೆ ಅಪ್ಡೇಟ್ಸ್ಗಳು ಕೊಡ್ತೀನಿ, ಬಟ್ ಭಾಳ ಜಾಣತನದಿಂದ ಕುತೂಹಲಗಳನ್ನ ಯಾವತ್ತೂ ನಾನು ಬಿಟ್ಕೊಡಲ್ಲ. ಯಾಕಂದರೆ ಅವರೊಂದು ಪ್ರಶ್ನೆ ಹಾಕಿದ್ರು, ಇದನ್ನು ಸಿನಿಮಾ ಹೇಗೆ ಮಾಡ್ತೀರಾ ಅಂತ. ಸೊ ಅದೊಂದು ಕುತೂಹಲ ಇದೆಯಲ್ಲ, ಅದನ್ನು ನಾನೇನು ಬಿಚ್ಚಿಟ್ಟಿಲ್ಲ. ಸೊ ನೋಡಿ ಸಿನಿಮಾ ನೋಡಿದ ಮೇಲೆ ಡೆಫಿನೆಟ್ಲಿ ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ. ಟೈಟಲ್ ಆಫ್ ದಿ ಮೂವಿ ಕಂಟೆಂಟ್ ಹೇಳ್ತಾ ಇದ್ರಿ, ಮ್ಯಾನಿಫೆಸ್ಟೇಷನ್ ಆಫ್ ಪ್ಯೂರ್ ಲವ್ ಹಾಗೆ ಅಂತ ಹೇಳಿ. ಸೊ ಅದು ಮ್ಯಾನಿಫೆಸ್ಟೇಷನ್ ಆಫ್ ಪ್ಯೂರ್ ಲವ್ ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಬೇರೆ ಯಾವುದಾದ್ರು ಒಂದು ಆ ರೀತಿ ಶಬ್ದ ಇಡ್ಬೋದಾಗಿತ್ತಾ, ಅಥವಾ ಈ ಟೈಟಲ್ ಎಲ್ಲೋ ಒಂದು ಕಡೆ ಹೀರೋ ಸೆಂಟ್ರಿಕ್ ಅನಿಸ್ತಾ ಇದೆಯಾ, ಅಥವಾ ಇದನ್ನೇ ಈ ಟೈಟಲ್ ಯಾಕೆ ಚೂಸ್ ಮಾಡಿದ್ರೆ ಆ ಕಂಟೆಂಟ್? ಸರ್ ಆ್ಯಕ್ಚುಲಿ ಇಬ್ಬರದ್ದು ಹೆಸರು ಇದೆಯಲ್ಲ ಸರ್, ಸರಳ ಮತ್ತು ಸುಬ್ಬರಾವ್, ಹೀರೋ ಹೀರೋಯಿನ್ ಇಬ್ಬರದ್ದು ಇದೆ. ಒಂದು ಕಡೆ ಸೆಂಟ್ರಿಕ್ ಮಾಡಿಲ್ಲ ನಾವು ಆ್ಯಕ್ಚುಲಿ, ಕಥೆನೇ ಸೆಂಟ್ರಿಕ್ ಅವ್ರದ್ದು, ಆ್ಯಕ್ಚುಲಿ ಕಥೆನೇ ಸೆಂಟ್ರಿಕ್. ಸೊ ಲೈಕ್ ವಸಂತಗಾನ ಏನಕ್ಕೆ ಇಡಲಿಲ್ಲ ಅಂತಂದರೆ, ಮುಂಚೆ ಸರ್ ಒಂದು ಕೆಲವು ಕುತೂಹಲಗಳು ಇರಲೇಬೇಕು ಸರ್ ಸಿನಿಮಾ ರಿಲೀಸ್ವರೆಗೆ. ವಸಂತಗಾನ ಅಂತ ನಾವು ಇಟ್ಟಿದ್ರೆ ಮುಂಚೆ ತುಂಬ ಜನ ಹುಡ್ಕಕ್ಕೆ ಶುರು ಮಾಡೋರು, ಇದು ಯಾವುದೋ ಕಾದಂಬರಿ ಇರ್ಬೋದು ಏನೋ ಅನ್ನೋ ಥರದ್ದು. ಎರಡನೇದು ನಾನು ಹೇಳಿದ್ನಲ್ವ ಸರ್, ಅವತ್ತೊಂದೇ ಸಿನಿಮಾ ಬಟ್ ಇವತ್ತೊಂದು ಪ್ರೇಕ್ಷಕರಿಗೆ ಮಾಡಿರೋದು. ಸೊ ವಸಂತಗಾನ ಜೊತೆಗೆ ಸರಳ ಸುಬ್ಬರಾವ್ ಚೆನ್ನಾಗೇನೋ ಹೊಂದಿಕೆ ಆಗತ್ತೇನೋ ಅಂತ. ಆಮೇಲೆ ಟೈಟಲ್ ಸುಮ್ಮನೆ ಹಿಂಗೇನೋ ಪಿಕ್ ಮಾಡಿ ಹಾಕಿದ್ದಲ್ಲ ಸರ್, ಇದಕ್ಕೆ ಸಿಕ್ಕಾಬಟ್ಟೆ ಟೈಟಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ನಾವುಗಳು ಕೂತ್ಕೊಂಡು ಚರ್ಚೆ ಮಾಡಿ ತುಂಬ ಜನಕ್ಕೆ. ಆಮೇಲೆ ಫೈನಲಿ ಅದನ್ನ ಲೈಕ್ ಒಂದು 15-20 ಟೈಟಲ್ಗಳು, ಅದು ಶಾರ್ಟ್ ಲಿಸ್ಟ್ ಒಂದು 10ಕ್ಕೆ, 10ರಿಂದ 5ಕ್ಕೆ, 5ರಿಂದ 3ಕ್ಕೆ ಹಂಗಾಗಿ ತುಂಬ ಜನ ವೋಟಿಂಗ್ ಅಂತ ಕೊಟ್ಟ ಮೇಲೆ ನಮಗೆ ಸರಳ ಸುಬ್ಬರಾವ್ ಅಂತ ಇಟ್ಟಿದೆ ಆ್ಯಕ್ಚುಲಿ. ಆಮೇಲೆ ಎರಡನೇದೇನೆಂದರೆ ಸಿನಿಮಾ ತುಂಬ ಸರಳವಾಗಿದೆ, ಸುಂದರವಾಗಿದೆ ಅನ್ನೋದನ್ನು ಹೇಳಬೇಕಿತ್ತು ನಾವು ಆ್ಯಕ್ಚುಲಿ. ಎಸ್ ಸರ್. ಡೈರೆಕ್ಟ್ ಪ್ರೊಡ್ಯೂಸರ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಥಿಯೇಟರ್ಸ್ಗಳಲ್ಲಿ ಇದನ್ನು ರಿಲೀಸ್ ಮಾಡೋದು ಸರ್? ನಂಬರ್ ಆಫ್ ಥಿಯೇಟರ್ಸ್ ಈಗಲೇ ಕನ್ಫರ್ಮ್ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಅವತ್ತಿನ ಯಾವ ಸಿನಿಮಾಗೆ ಈ ಮಂತಲ್ಲಿ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ. ಸೊ ಅಪ್ರಾಕ್ಸಿಮೇಟ್ಲಿ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಅರೌಂಡ್ 100 to 150 ಅಂತ ಪ್ಲ್ಯಾನ್ ಇದೆ ಸರ್ ಅಟ್ ದ ಮೂಮೆಂಟ್. ಸೊ ಇಟ್ ಮೈಟ್ ಚೇಂಜ್ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್. ಎಸ್ ಸರ್. ಸರ್ ಇವರು ಮೇಡಮ್ ಮಾತಾಡ್ತಾ ಕೇಳಿದರು, ಅಂದರೆ ಸಿನಿಮಾದ ಟೈಟ್ಲು ಸರಳ ಸುಬ್ಬರಾವ್, ಬಟ್ ಪ್ರೆಸ್ ಮೀಟ್ ಯಾಕೆ ಆ್ಯಟಿಟ್ಯೂಡ್ 02 ಅಂತ? ಸರ್ ಆ್ಯಟಿಟ್ಯೂಡ್ 02 ಅನ್ನೋ ಪಬ್ಬಲ್ಲಿ ಇಟ್ಟಿರೋದು ಏನಂದರೆ ಸರ್, ಒಂದು ಹೊಸತನ. ಮೊದಲನೇದು ದ ಮೇನ್ ಇಂಟೆನ್ಷನ್ ಇಸ್ ಹೊಸತನ. ನಾನು ಹೇಳಿಲ್ವ ಸರ್, ಪ್ರತಿ ಟೈಮ್ ನಾನು ಐ ಥಿಂಕ್ ಫ್ರಮ್ ಲಾಸ್ಟ್ 1 year ಒಂದು 10 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ತೀನಿ. ಅಂದರೆ ಆ ಜಾಗದಲ್ಲಿ ಕೂತ್ಕೊಂಡು ಒಂದು 100 ಪ್ರೆಸ್ ಮೀಟ್ ನೋಡಿರ್ತೀನಿ. ಸೊ ಪ್ರತಿ ಸರಿನೂ ಇದು ಹೆಂಗೆ ಅಂದರೆ ನಾನೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಕ್ವಶನ್ ಏನು ಅಂತ. ಆ ಒಂದು ಕಾರಣ ಕೂಡ ಇರ್ಬೋದು. ಬಟ್ ಇನ್ನೊಂದೇನೆಂದರೆ ಸರ್, ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೆಂಗೆ ಅಂದರೆ ನಮ್ಮ ಸಿನಿಮಾದಲ್ಲಿ ಸರ್, ಯಾವ್ಯಾವ ಸಿನಿಮಾಲಿದೆಯೋ ಗೊತ್ತಿಲ್ಲ, ನಮ್ಮ ಸರಳ ಸುಬ್ಬರಾವ್ ಸಿನಿಮಾದಲ್ಲಿ ಎಲ್ಲೂ ಕೂಡ ಸ್ಮೋಕಿಂಗ್ ಕಾರ್ಡ್ ಕೂಡ ಕೊಟ್ಟಿಲ್ಲ ಸೆನ್ಸರ್ ಅವರು.
ನಮ್ಮ ಸಿನಿಮಾದಲ್ಲಿ ನೋ ಸ್ಮೋಕಿಂಗ್ ನೋ ಆಲ್ಕೋಹಾಲ್ ಕೂಡ ಬೋರ್ಡ್ ಇಲ್ಲದೆ ಇರೋವಂಥ ಸಿನಿಮಾ. ಆ ಬೋರ್ಡ್ ಕೂಡ ಅಂದರೆ ನೀವು ಸ್ಟಾರ್ಟಿಂಗ್ 1 ಮಿನಿಟ್ ಬರುತ್ತಲ್ಲ, ಆ ಇದು ಕೂಡ ಇಲ್ಲ, ಕಾರ್ಡ್ ಕೂಡ ಇಶ್ಯೂ ಮಾಡಿಲ್ಲ ನಮ್ಮ ಸಿನಿಮಾಗೆ. ಸೊ ಆ ಕಾರಣಕ್ಕೆ ಸೊ ಹೆಂಗಿದ್ರು ಮತ್ತೆ ಏನು ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಎಲ್ಲರನ್ನೂ ಸೇರಿಸಿ ಗೆಟ್ ಟುಗೆದರ್, ಇಟ್ಸ್ ನಾಟ್ ಎನ್ ಇವೆಂಟ್. ನಾನು ಹೇಳ್ದಂಗೆ ಮಾಧ್ಯಮ ಮಿತ್ರರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ. ಇಲ್ಲಿಂದ ಅಟ್ಲೀಸ್ಟ್ ಅಲ್ಲೋ ಕೂತ್ಕೊಂಡು ಆ ಪಕ್ಕದ ಜಾಗಕ್ಕೆ ಕೂತ್ಕೊಂಡು ಮಾತಾಡೋಣ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿದ್ದೆ ಸರ್. ಹಂಗೆ ಅಂದ್ಕೊಳ್ಳಿ ಸರ್, ಒಂಥರ ಹಂಗೆ ಅಂದ್ಕೊಬಿಡಿ ಸರ್. ನಮಗಂತೂ ಅಲ್ಲಂತೂ ಇಲ್ಲ ಸರ್. ಅಟ್ಲೀಸ್ಟ್ ಎಲ್ಲರೂ ನೋಡೋಣ, ಸ್ಮೋಕಿಂಗ್ ಡ್ರಿಂಕಿಂಗ್ ಕಾರ್ಡ್ ಇಲ್ಲ ಅಂತ ಟ್ರೈ ಮಾಡಿರ್ಬೋದು ಸರ್. ಎಲ್ಲ ನಿಮ್ಮ ಇದು ಅಷ್ಟು ದೊಡ್ಡ ಲೇಖಕಿ ಕಾದಂಬರಿ ಮಂಜು ಅವರು ಕೂಡ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ತಪ್ಪಲ್ಲಿ ಯಾಕೆ ಅಂತ ಎಲ್ಲರೂ ಅನ್ನಿಸ್ತಾರೆ ಸರ್. ಈಗ ಆ ಲೇಖಕಿ ಕಾದಂಬರಿಲಿ ಒಂದು ಬಾರ್ ಸೀನ್ ಇದ್ದರೆ ನಾವು ಮಾಡೇ ಮಾಡ್ತೀವಲ್ವ ಸರ್. ಈಗ ಎಂಥ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಸರ್ ಇದು ಪ್ರೆಸ್ ಮೀಟ್ ಅಂತ ನಾನು ಹೇಳಿಲ್ವ ಸರ್, ಪ್ರೆಸ್ ಅವ್ರ ಜೊತೆ ಗೆಟ್ ಟುಗೆದರ್ ಅಂತ ಹೇಳಿದೆ ಸರ್, ಪ್ರೆಸ್ ಮೀಟ್ ಅನ್ನೋದಕ್ಕಿಂತ. ಸೊ ಒಂದು ಹೊಸತನ ಬೇಸಿಕಲಿ ಟ್ರೈ ಹೇಳಬೇಕು ಅಂದರೆ ಸರ್, ಅದನ್ನೇ ನೋಡಿ ನನಗೆ ಬೇಜಾರಾಗಿತ್ತು, ಒಂದು ಹೊಸ ಟ್ರೈ ಮಾಡೋಣ ಅಂತ. ಸೊ ಮುಂದಿನ ಸಲ ಇನ್ನೊಂದು ಜಾಗದಲ್ಲಿ ಎಲ್ಲರೂ ಟ್ರೈ ಮಾಡೋಣ ಸರ್. ಆ ಥರ ಪ್ರತಿ ಸಲ ಒಂದೊಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅನ್ನೋದೇ ಒಂದು ಇಂಟೆನ್ಷನ್ ಈಸ್ ವೆರಿ ಸಿಂಪಲ್ ಸರ್. ಈ ಎನ್ವಿರಾನ್ಮೆಂಟು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಅದೇ ಒಂದು ಎನ್ವಿರಾನ್ಮೆಂಟನ್ನು ನಾವು ಎಲ್ಲೆಲ್ಲಿ ಮಾಡ್ತೀವಿ ಅಂತ ನಮಗೂ ಗೊತ್ತು ಸರ್. ನೀವು ಪ್ರೆಸ್ ಮೀಟ್ಗಳನ್ನ ಅದನ್ನೇ ನೋಡಿ ಬೇಜಾರಾಗಿತ್ತು. ಈ ಥರ ಒಂದು ಸ್ವಲ್ಪ ಲೈಟಿಂಗ್ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಚೆನ್ನಾಗಿ ಕಾಣುತ್ತೆ ಸರ್. ಆ್ಯಕ್ಚುಲಿ ಟ್ರೆಂಡಿಂಗು ಜೆನ್ಸಿ ಹುಡುಗರು ಒಂಚೂರು ಇದನ್ನಾರು ತೋರಿಸೋಣ, ಸಿನಿಮಾಲಂತೂ ಈ ಥರ ಎನ್ವಿರಾನ್ಮೆಂಟ್ ತೋರಿಸಿಲ್ಲ. ಸೊ ಇದರಲ್ಲೇ ತೋರಿಸ್ಬೋಣ ಈವೆಂಟಲ್ಲಿ ಅಂತ. ಈ 6 ಮತ್ತು 12ಕ್ಕೆ ತುಂಬ ಸಿನಿಮಾ ಹೌದು ಸರ್. ಥಿಯೇಟರ್ಗಾಗಿ ಹೇಳಿದ್ರೆ ಹಿಂಗಾಗುತ್ತೆ ಅಂತ ಇಷ್ಟೊಂದು ಒಳ್ಳೆ ಸಿನಿಮಾ ಕೊಡ್ತಾ ಇದೆ ಪ್ರೇಕ್ಷಕರಿಗೆ. ಈ ಕಡೆ ಎಲ್ಲ ಕಾಂಪಿಟೇಷನು ಥಿಯೇಟ್ರು ಎಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದಾ, ಏನು ಮಾಡಿದ್ದೀರಾ ಹೊಂದಿಸ್ಕೊತೀರಾ ಥಿಯೇಟರ್ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾ ಇದ್ದಾರೆ? ಹೊಸ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ. ವಿ ಆರ್ ಕಮಿಂಗ್ ವಿತ್ ಅ ನ್ಯೂ ಡಿಸ್ಟ್ರಿಬ್ಯೂಟರ್ ಆ್ಯಕ್ಚುಲಿ. ಸೊ ಅದನ್ನು ನಾನು ಮುಂದೆ ಅನೌನ್ಸ್ ಮಾಡ್ತೀನಿ ಸರ್. ಆ್ಯಕ್ಚುಲಿ ಆ ಹೊಸ ಡಿಸ್ಟ್ರಿಬ್ಯೂಟರ್ ರವಿ ಫಿಲ್ಮ್ಸ್ ಅಂತ ಅವ್ರು ಮಾಡ್ತಾ ಇದ್ದಾರೆ. ಸೊ ಮಾತುಕತೆ ನಡೀತಾ ಇದೆ. ಸೊ ಆಗಿದೆ ಅಂದ್ಕೊಳ್ಳಿ. ಸಿನಿಮಾ ಹೆಂಗೆ ಉಳಿಸ್ಕೋತೀವಿ, ಸಿನಿಮಾ ಚೆನ್ನಾಗಿದ್ರೆ ಉಳಿಯುತ್ತೆ ಅನ್ನೋದು ಒಂದೇ ಸರ್ ನನ್ನ ಲಾಜಿಕ್. ಬಿಕಾಸ್ ಸರ್ ಕನ್ನಡ ಸಿನಿಮಾ ಹೇಗಾಗಿದೆ ಅಂದರೆ ಒಂದು 3 ತಿಂಗಳು IPL, ಒಂದು 3 ತಿಂಗಳು ಮಳೆ, ಒಂದು 3 ತಿಂಗಳು, ಈಗ 3 ತಿಂಗಳಲ್ಲ ಸರ್, 1 ತಿಂಗಳು 2 ತಿಂಗಳು ದೊಡ್ಡ ಸಿನಿಮಾಗಳು ಅನ್ನೋ ಬೈದಲ್ಲಿ ಆ ಸಿನಿಮಾಗಳು ಬರಲ್ಲ. ಇನ್ನು ಉಳ್ಕೊಳ್ಳೋದು ನಮಗೆ 2-3 ತಿಂಗಳು ಅಂತ ಅಂದ್ಕೋಣ. ಎಕ್ಸಾಂಪಲ್ ದೊಡ್ಡ ಸಿನಿಮಾ ಅಂದರೆ ನಾನು ಹೇಳ್ತಾರೆ ಸರ್, ತುಂಬ ಹಳೆಯ ಸಿನಿಮಾಗಳ ನೇಮ್ ಈಗ 1, 2 ಆ ಥರ ಒಂದು ನೇಮ್ ಎಪಿಕ್ಕಾಗಿ ಕ್ರಿಯೇಟ್ ಆಗಿರೋ ಸಿನಿಮಾ ಬರಬೇಕಾದ್ರೆ ಯಾವುದೂ ಸಿನಿಮಾಗಳು ಆ ಹಿಂದೆ ಮುಂದೆ ಬರೋದಿಲ್ಲ. ಬಿಕಾಸ್ ನಮಗೂ ಗೊತ್ತು, ನಿಮಗೂ ಗೊತ್ತು, ಕರ್ನಾಟಕದಲ್ಲಿರೋ 300 ಥಿಯೇಟ್ರಲ್ಲಿ ನಮಗೆ ಒಂದು 10 ಥಿಯೇಟ್ರ್ 20 ಥಿಯೇಟ್ರ್ ಕೊಡ್ತಾರೆ. ಬಿಕಾಸ್ ಎಲ್ಲರೂ ಅವ್ರವ್ರ ಬಿಸ್ನೆಸ್ ನೋಡ್ತಾ ಇರ್ತಾರೆ. ಸೊ ನಮ್ಗೆ ಉಳಿದಿರೋ ಈ ವೆರಿ ಶಾರ್ಟ್ ಸ್ಪ್ಯಾನ್ ಏನಿರುತ್ತೆ ಅದರಲ್ಲೇ ನಾವು ಪ್ರಯತ್ನ ಪಡಬೇಕು. ಸೊ ಯಾರು ಸರ್ 10 ಜನ 15 ಈಗ ಇನ್ನೊಂದೇನು ಗೊತ್ತಾ ಸರ್, ಸಿನಿಮಾ ಈಸ್ ನಾಟ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಈ ಗೆದ್ದರೆ ಇಂಡಿಯಾ ಗೆಲ್ಲಬೇಕು ಇಲ್ಲ ಪಾಕಿಸ್ತಾನ ಗೆಲ್ಲಬೇಕು ಅಂತೇನಿಲ್ಲ, 10 ಸಿನಿಮಾಗಳು ಗೆಲ್ಬೋದು. ಸೊ ಆಲ್ ಆರ್ ವಿನ್ನರ್ಸ್. ಸೊ ಅದ್ರ ಜೊತೆ ನಾವು ಕಾಂಪಿಟೇಷನ್ ಅಂತೇನಿಲ್ಲ ಸರ್, ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ನಮ್ಮ ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ. ಆ್ಯಂಡ್ ಅದು ನಾನು ಹೇಳೋದೇನು ಬೇಕಿಲ್ವಲ್ಲ ಸರ್, ಸಿನಿಮಾ ಚೆನ್ನಾಗಿದ್ರೆ ಬರ್ತಾರೆ ಅಂತ ನಿಮಗೆ ಗೊತ್ತು. ಈಗ ಏನು ಮಾಡೋಣ ಸರ್, ಪ್ರಯತ್ನ ಆಲ್ರೆಡಿ ಇದೆ. ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಲಿಟಲ್ ಲೇಟೇ. ನಾವೇ ತುಂಬ ಟೈಮ್ ತೊಗೊಂಡಿದ್ದೀವಿ ರಿಲೀಸ್ಗೆ. ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಪುಷ್ ಮಾಡ್ಕೊಂಡು ಬಂದ್ವಿ. ಒನ್ ಆರ್ ದ ಅದರ್ ರೀಸನ್, ಆ ಕಾರಣಗಳು ಏನೇ ಇರ್ಬೋದು XYZ. ಸೊ ಪುಷ್ ಮಾಡ್ಕೊಂಡು ಬಂದ್ವಿ. ಮತ್ತು ಇದಾದಮೇಲೆ IPL ಶುರು ಆಗುತ್ತೆ. ಮತ್ತು ಅದ್ರ ಮುಂದಿನ ತಿಂಗಳು ಇನ್ನೊಂದೇನೋ ಆಗುತ್ತೆ. ಇದೇ ಥರ ಹೋಗ್ತಾರೆ. ಮತ್ತು ಜೂನಿಗೆ ಬರಬೇಡಿ, ಮಳೆ ಬರಬಾರ್ದು ಸರ್. ಈಗ ಲಾಸ್ಟ್ ಇಯರ್ ಒಂದು ಜೂನ್ ಜುಲೈಯಲ್ಲಿ ಒಂದು ಸಿನಿಮಾ ಆಯಿತು. ಹಿಂಗೆಲ್ಲರೂ ಎಲ್ಲರೂ ಇದೇ ಹೇಳ್ತಾರೆ ಆ ಸಿನಿಮಾಗೂ. ಸೊ ಅಷ್ಟು ಕಾಂಪಿಟೇಷನ್, ಇಷ್ಟು ಕಾಂಪಿಟೇಷನ್ ಅಂತ. ಸೊ ಚೆನ್ನಾಗಿ ಓಡ್ತು. ನಾವು ಇವುಗಳ ಮಧ್ಯೆ ಪ್ರಯತ್ನ ಪಡೋಣ ಅಂತ ಅಷ್ಟೇ ಸರ್. ಒಳ್ಳೆ ಸಿನಿಮಾ ಟ್ರೈ ಮಾಡೋಣ. ಈಗ 10 ಸಿನಿಮಾ ಇದ್ರೇನು ಸರ್, ಸರ್ ಎವ್ರಿ ವೀಕ್ ನಿಮಗೆ ಗೊತ್ತಿರೋ ಪ್ರಕಾರ 6-7 ಸಿನಿಮಾ ಇದ್ದೇ ಇದೆ. ಯಾವ ಮಂತಲ್ಲಿ ಯಾವ ವೀಕಲ್ಲಿ ಇಲ್ಲ ಹೇಳಿ ಸರ್ ಸಿನಿಮಾ. ಲಾಸ್ಟ್ ಇಯರು ನಿನ್ನೆ ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ವಿ, 240 ಸಿನಿಮಾ ಇದೆ. ಅದರಲ್ಲಿ 6 ತಿಂಗಳು ಬಿಟ್ಟರೆ 6 ತಿಂಗಳಿಗೆ 240 ಸಿನಿಮಾ. ಜಸ್ಟ್ ಇಮ್ಯಾಜಿನ್ ಮಾಡಿ ಸರ್, ತಿಂಗ್ಳಿಗೆ 40 ಸಿನಿಮಾ ಅಂದರೆ ವಾರಕ್ಕೆ 10 ಸಿನಿಮಾ ಗ್ಯಾರಂಟಿ ಆ್ಯಾವ್ರೇಜ್. ಸೊ ಹಂಗಾಗಿ ಅದು ಇದ್ದೇ ಇರುತ್ತೆ. ಹೋಗ್ತಾ ಇರೋಣ, ರನ್ ವಿತ್ ದ ಫ್ಲೋ. ನಮ್ಮ ಸಿನಿಮಾ ಕೆಪಾಸಿಟಿ ಹೆಂಗಿರುತ್ತೋ ಹಂಗಾಗಲಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಕಾಬೂಲ್ ದ್ರಾಕ್ಷಿ.